ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೆ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಮಂಡೇ, ನಂದು ಏನೆಲ್ಲ ಕೆಲಸ ಆಯಿತು, ಏನಾಯಿತು ಅಂತ ಎಲ್ಲ ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದೀನಿ. ಅಪ್ಪ ಫ್ರೆಂಡ್ಸ್, ಫಸ್ಟ್ ಹೇಳಬೇಕಾಗಿರೋದು ಒಂದೇ ವಿಷಯ, ಬಿಸಿಲು ಎಷ್ಟೊಂದು ಬರ್ತಾ ಇದೆ ಅಂತ. ಆ ಬಿಸಿಲಲ್ಲೇ ನಾವು ಎಲ್ಲ ಸೇರಿ ಬೇಯ್ತಾ ಇದ್ವಿ. ಇನ್ನು ಫ್ರೆಂಡ್ಸ್, ನಿನ್ನೆ ಅಂತೂ ಆಲ್ರೆಡಿ ನನ್ನ ವೀಡಿಯೋ ಎಲ್ಲ ನೋಡಿರ್ತೀರಿ. ನಿನ್ನೆ ನಾವು ಕಬ್ಬನ್ ಪಾರ್ಕಲ್ಲಿ ಮೀಟಪ್ ಇಟ್ಕೊಂಡಿತ್ತು. ನಂದಿನಿ ಅಮ್ಮ ಎಲ್ಲರೂ ಹೋಗಿದ್ದು. ಏನಿಲ್ಲ ಆದರೆ 125 ಮೆಂಬರ್ಸ್ ಬಂದಿದ್ದು. ಫ್ರೆಂಡ್ಸ್, ಹೋದ ವರ್ಷ ಜಾಸ್ತಿನೇ ಬಂದಿದ್ದರು. ಅಂದರೆ ಈ ವರ್ಷ ಏನಾಯಿತು ಅಂದರೆ, ನಂದಿನಿ ಅಮ್ಮಂದು ಬೆಣ್ಣೆ ಕೃಷ್ಣ ಅಲ್ಲಾಗ್ದು ಏನೋ ವೀಡಿಯೋ ಪ್ರಾಬ್ಲಮ್ ಆಗಿ ಒಂದು ವಾರ ಅವರು ವೀಡಿಯೋ ಹಾಕೋ ಆಗಿಲ್ಲ. ಆಗಿಲ್ವಲ್ಲ, ಅದರಿಂದ ಸ್ವಲ್ಪ ಜನಕ್ಕೆ ಗೊತ್ತಾಗಿ. ಇನ್ನೊಂದು ನಂದಿನಿ ಕನ್ನಡ ಲಾಗ್ ಅಂತ ಇದೆ, ಅದನ್ನು ಅಷ್ಟು ಜನ ನೋಡಿಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಆದರು. ಆದರೆ ಈ ಸಲ ನನಗೆ ಒಂದು 2-3 ಜನ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ಒಂದು ಕರೆಕ್ಟಾಗಿ ನಾನು ಹೋದಾಗ ಫ್ರೆಂಡ್ಸ್ 12:30 ಆಯಿತು. ಯಾಕೆಂದರೆ ಬಿಸಿಲಲ್ಲಿ ಸ್ವಲ್ಪ ರೆಡಿ ಆಗೋದು, ಒಂದು ಮನೆ ಕೆಲಸ ಮಾಡೋದು, ಇದೇ ಲೇಟ್ ಆಗೋಯಿತು. ನಾನು ಆಟೋ ಮಾಡ್ಕೊಂಡು ಹೋಗ್ಬಿಟ್ಟೆ ಫ್ರೆಂಡ್ಸ್. ಬಿಸಿಲಲ್ಲಿ ಗಾಡಿನೂ ಓಡ್ಸೋಕ್ಕಾಗಲಿಲ್ಲ, ಬಸ್ಗೂ ಹೋಗಲಿಲ್ಲ, ಆಟೋ ಮಾಡ್ಕೊಂಡು ಹೋದೆ. ಎಲ್ಲರೂ ಫ್ರೆಂಡ್ಸ್ ಏನೆಲ್ಲ ತಂದಿದ್ರು ಗೊತ್ತಾ? ಚಿತ್ರಾನ್ನ ತಂದಿದ್ರು. ನಾನು ಚಿತ್ರಾನ್ನ ತಗೊಂಡೋಗಿದ್ದೆ. ಲೆಮನ್ ರೈಸ್, ಇದು ಮಾವಿನಕಾಯಿ ಚಿತ್ರಾನ್ನ, ಇನ್ನೊಬ್ಬರು ಫ್ರೈ ಇದು ಕರ್ಡ್ ರೈಸು, ಮತ್ತು ಮಶ್ರೂಮ್ ಬಿರಿಯಾನಿ, ಇನ್ನೂ ಒಬ್ಬಳು ಚಿತ್ರಾನ್ನ ತಂದಿದ್ಲು, ಪ್ರತಿಮಾ ಅಂತ ನನ್ನ ಫ್ರೆಂಡು. ಅವಳು ಹೋದ ವರ್ಷವೂ ಬಂದಿದ್ದು, ಈ ವರ್ಷವೂ ಬಂದಿದ್ದು. ಆಮೇಲೆ ಇನ್ನೊಬ್ಬರು ನಾಗು ಅಕ್ಕ ಅಂತ ಬಂದಿದ್ದರು. ಅವರು ಏನೋ ನಾಷ್ಟ ತಂದಿದ್ರು ಫ್ರೆಂಡ್ಸ್, ನಾನು ನೋಡೇ ಇಲ್ಲ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ತಿಂದು ಎಷ್ಟು 12:30 ಫ್ರೆಂಡ್ಸ್ ನಾವು ಒಳಗಡೆ ಹೋಗಿ ಸ್ಟಾರ್ಟ್ 4 ಗಂಟೆ ತನಕ ಅಲ್ಲೇ ಇದ್ವಿ. 4 ಗಂಟೆ ತನಕ ಅಲ್ಲೇ ಇದ್ವಿ. ಯಾಕೆ ಅಂದರೆ ಫ್ರೆಂಡ್ಸ್, ಎಲ್ಲರೂ ಸೇರಿಕೊಂಡು ಎಲ್ಲ ಮಾತಾಡಿ, ಮತ್ತು ಅಲ್ಲೇ ನಾವೆಲ್ಲ ರೀಲ್ಸ್ ಮಾಡ್ಕೊಂಡು ಒಂದು ಏನಿಲ್ಲ ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು. ಯಾಕೆ ಅಂದರೆ ಹೋದ ವರ್ಷವೂ ಹೋಗಿದ್ವಿ ಫ್ರೆಂಡ್ಸ್ ನಾವು. ಆಮೇಲೆ ಇನ್ನೂ ಒಂದು 3-4 ಜನ ಚಾನಲ್ ಇಲ್ದರ್ ಬಂದಿದ್ದರು. ಆ ಹುಡುಗ ಓದ್ತಾ ಇದ್ದೀನಿ ಇಂಜಿನಿಯರ್ ಅಂತ. ನಾನು ಆ ಹುಡುಗಿಗೆ ಸ್ವಲ್ಪ ಕಾಮಿಡಿ ಮಾಡಿದೆ, ನೀನು ಮಾಡು ಯೂಟ್ಯೂಬ್ ಚಾನಲು, ನೀನು ಏನೆಲ್ಲ ಕಷ್ಟಪಡ್ತಾ ಇದೆಯಾ, ನೀನು ಹೆಂಗೆ ಓದ್ತಾ ಇದೆಯಾ, ನೀನು ಇಂಜಿನಿಯರ್ ಓದೋದು ಕಷ್ಟ ಹೆಂಗಿರುತ್ತೆ, ಎಲ್ಲರೂ ಸ್ವಲ್ಪ ಜನ ಇಂಜಿನಿಯರ್ ಅಂದರೆ ಈಜಿ ಏನೋ ಅಂತ ಅನ್ಕೋತಾರೆ, ಅದನ್ನೆಲ್ಲ ನೀನು ಹೇಳಬೇಕು ಅಂತ ಸ್ವಲ್ಪ ಹೊತ್ತು ಕಾಮಿಡಿ ಮಾಡಿದೆ. ಇನ್ನು ಫ್ರೆಂಡ್ಸ್, ನಾನು ಹೋದ್ಮೇಲಂತೂ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿಯಾದರು. ನಂದಿನಿ ಅಮ್ಮನೂ ಖುಷಿಯಾಯಿತು. ಯಾಕೆಂದರೆ ನಾವು ಆವಾಗಲಿಂದಲೂ ನಾವು ಆವಾಗ 1 ಇಯರ್ ಮೇಲೆ ಆಯ್ತು, ಆವಾಗಿಂದ ಚೆನ್ನಾಗಿ ಮಾತಾಡ್ತೀವಿ ಫ್ರೆಂಡ್ಸ್. ಅಷ್ಟೇ, ನಾವೇನೇನೋ ಅವ್ರ ಪರ್ಸ್ನಲ್ ಇವ್ರ ಪರ್ಸ್ನಲ್ ಏನು, ಮತ್ತು ನಾವು ಅಲ್ಲಿ ಹೋಗಿದ್ದೀವ, ಚೆನ್ನಾಗಿ ತಿನ್ಕೊಂಡ್ವ. ಆಮೇಲೆ ಫ್ರೆಂಡ್ಸ್, ಲಾಸ್ಟಲ್ಲಿ ಇನ್ನೂ ಊಟ ಉಳಿದಿತ್ತು. ಅಲ್ಲಿ ಕಸ ಗುಡಿಸ್ತಾರಲ್ಲ, ಅವ್ರಿಗೆ ನಾವು 2-3 ಕವರ್ ಆಯಿತು. ಎಲ್ಲನೂ ಅವ್ರಿಗೆಲ್ಲ ಊಟ, ಮೊಸರನ್ನ, ಮತ್ತು ಏನೇನು ನಮ್ಮದು ಊಟ ಉಳಿದಿತ್ತು ಎಲ್ಲನೂ ಊಟ ಹಾಕ್ಕೊಟ್ವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಒಂಥರ. ಆಮೇಲೆ 4 ಗಂಟೆ 5 ಗಂಟೆಗೆಲ್ಲ ಬಂದುಬಿಟ್ವಿ. ಬಸ್ಸಲ್ಲೇ ಬಂದೆ ನಾನು. ಇನ್ನೊಬ್ಬರು ಲಲಿತಾ ಅಂತ ಬಂದಿದ್ದರು, ಅವರು ಪದ್ಮನಾಭನಗರ, ಅವರು ಮೆಜೆಸ್ಟಿಕ್ಕಿಗೆ ಬಸ್ಗೆ ಹೋದರು. ಅವ್ರ ಮಗಳು ಬಂದಿತ್ತು, ಅವರು ಸ್ಕೂಲ್ ಟೀಚರು. ಹಂಗಾಗಿ ಅವರು ಈ ಸಲ ನನಗೆ ಫ್ರೆಂಡ್ ಆಗಿದ್ದು. ಅವರು ನನ್ನ ನಂಬರ್ ಶೇರ್ ಮಾಡ್ಕೊಂಡ್ರು, ನಾನು ಅವ್ರ ನಂಬರ್ ಶೇರ್ ಮಾಡ್ಕೊಂಡೆ. ಇನ್ನೂ ಒಂದು 3-4 ಜನ ಬಂದಿದ್ದರು. ಎಲ್ಲರೂ ನಂಬರ್ ಶೇರ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ತಿನ್ಕೊಂಡು ಎಲ್ಲ ನಮ್ಮ ಮನೆಗೆ ಹೋದ್ವಿ. ಬಂದ ಮೇಲೆ ಫ್ರೆಂಡ್ಸ್ ನನಗೆ ಫೋನ್ ಮಾಡಿದ್ರು ಅವರೆಲ್ಲರೂ, ನೀನು ಹೋದ ನಂದಿನಿ ಅಮ್ಮ ಎಲ್ಲರೂ. ಅವರು ನನಗೆ ನಾವು ಯಾರ್ಯಾರು ನಂಬರ್ ತಂದಿದ್ದು ಅವರೆಲ್ಲರೂ ನನಗೆ ಫೋನ್ ಮಾಡಿ ನೀನು ಮನೆಗೆ ಹೋದ ಅಂತ. ಫ್ರೆಂಡ್ಸ್, ನಾನು ಅವ್ರು ಫೋನ್ ಮಾಡೋಷ್ಟರಲ್ಲಿ ಬಂದು ಹೊರಗಡೆನೆ ಬಂದ ತಕ್ಷಣ ಫ್ರೆಂಡ್ಸ್ ತಣ್ಣೀರು ಸ್ನಾನ ಮಾಡಿಬಿಟ್ಟೆ. ನಾನು ಯಾವಾಗಲೂ ಅಷ್ಟು ತಣ್ಣೀರು ಸ್ನಾನ ಮಾಡೋಲ್ಲ. ತಣ್ಣೀರು ಸ್ನಾನ ಮಾಡ್ಕೊಂಡು ಈಚೆಲೆ ಪ್ಯಾಸೇಜಲ್ಲಿ ಮಲಗಿದ್ದೆ. ಇನ್ನು ಫ್ರೆಂಡ್ಸ್, ನನ್ನ ಮಗಳೊಂದು ಫಂಕ್ಷನ್ಗೆ ಹೋಗಿದ್ದು. ನಾನು ಬಂದು ಅರ್ಧ ಅವರ್ಗೆ ಅವಳು ಬಂದು, ಅವಳದು ಒಂದು ಅವ್ರ ಫ್ರೆಂಡ್ ಮಗುದು ನಾಮಕರಣ ಇತ್ತು ನಿನ್ನೆ. ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಫ್ರೆಂಡ್ಸ್ ಜಯ ಅನ್ನೋಳು ಬರ್ತೀನಿ ಅಂತ ಹಾಕಿದ್ಲು. ಇನ್ನು ಆಮೇಲೆ ಶಿವು ಅಂತ ಇದ್ದಾರೆ, ಅವರು ಬರ್ತೀನಿ, ಸಿಂಪಲ್ ಶಿವು ಅಂತ, ಅವರು ಬರ್ತೀನಿ ಅಂತ ಮೆಸೇಜ್ ಹಾಕಿದ್ರು. ಏನೋ ಒಬ್ಬೊಬ್ರದ್ದು ಒಂದಿರುತ್ತಲ್ಲ ಸಂಡೇ ಅಂದರೆ ಫ್ರೆಂಡ್ಸ್, ಏನು ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು 2-3 ಜನ ಮಿಸ್ ಆದರು. ಆಮೇಲೆ ಇವ್ರ ಚಾನಲಿಂದ ಈ ಚಾನಲಾಗಿದ್ದರೆ ಜಾಸ್ತಿ ಜನ ಬರ್ತಾಯಿದ್ರೇನು, ಅಂತೂ ಇಂತೂ ಏನು ಬೇಜಾರಾಗಲಿಲ್ಲ ಫ್ರೆಂಡ್ಸ್. ಎಲ್ಲ 1 ಗಂಟೆ ಅಷ್ಟು ಒಂದು 25-30 ಜನ ಬಂದರು. ಎಲ್ಲರೂ ಚೆನ್ನಾಗಿ ಊಟ ಮಾಡಿದೋ, ಚೆನ್ನಾಗಿ ತಿಂದ್ವಿ. ಎಲ್ಲ ಆರಾಮಾಗಿ ತಂಪೊತ್ತಾದಾಗ ಒಂದು 4:30-5 ಗಂಟೆಗೆ ಎಲ್ಲರೂ ಬಂದು ನಂದಿನಿ ಅಮ್ಮ ಅವರು ಹೋಯಿತು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ನಿಮಗೆ ಹೇಳೋ ವಿಷಯನೇ ಮರೆತೆ, ನಂದಿನಿ ಅಮ್ಮ ನಮಗೆ ಈ ವರ್ಷ ಎಲ್ರಿಗೂ ಒಂದು ಗಿಫ್ಟ್ ಕೊಟ್ಟೈತೆ. ಅದೇನು ಅಂತ ತೋರಿಸ್ತೀನಿ ನೋಡಿ. ಇದು ಬಾಕ್ಸಲ್ಲಿ. ಆಮೇಲೆ ಫ್ರೆಂಡ್ಸ್, ಅವರು ಬೆಣ್ಣೆ ಕೃಷ್ಣಲಾಗಲೇ ಅಮ್ಮ ಫೇಮಸ್ ಆಗಿರೋದಲ್ವ ನೋಡಿ ಫ್ರೆಂಡ್ಸ್. ಇದರಲ್ಲಿ ಕಾಣಿಸ್ತಾ ಇದೆಯಾ ಬೆಣ್ಣೆ ಕೃಷ್ಣ ಇದೆ, ಸರಿ ದೂರದಿಂದ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇದರಲ್ಲಿ ನೋಡಿ ಬೆಣ್ಣೆ ಕೃಷ್ಣ ಅಂತ ಹಾಕಿದೆ ಕೆಳಗಡೆ. ಇದನ್ನು ಅಮ್ಮ ನಮಗೆಲ್ರಿಗೂ ಒಂದೊಂದು ತಂದಿತ್ತು. ಎಲ್ರಿಗೂ ಒಂದು 100 ತಂದಿತ್ತು. ಎಲ್ಲರಿಗೂ ಕೊಟ್ಟು ಮಿಕ್ಕಿದ್ದನ್ನ ತಗೊಂಡೋದ್ರು. ಆದರೆ ತುಂಬ ಚೆನ್ನಾಗೈತೆ ನೋಡಿ. ನೀವು ಇದನ್ನು ಈ ಥರ ಶೋಕೇಶ್ ಮೇಲಾದರೂ ಇಟ್ಕೊಬೋದು ನೋಡಿ. ಈ ಥರ ಶೋಕೇಶಲ್ಲಾದರೂ ಇಟ್ಕೊಬೋದು, ದೇವ್ರ ಮನೇಲಾದರೂ ಇಟ್ಕೊಬೋದು. ಇದೇನು ಕೃಷ್ಣ ದೇವ್ರ ಮನೇಲಿ ಇದ್ರೂ ಚೆಂದನೇ ಅಲ್ವಾ. ಆದರೆ ನನಗೇನೋ ಇದು ಅನಿಸುತ್ತೆ, ಶೋಕೇಶಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಲ್ವರ್ ಕಲರ್ ಅಲ್ವಾ ನೋಡಿ ಫ್ರೆಂಡ್ಸ್. ಈ ಥರ ಇಡ್ಬೋದು.
ಇದರಲ್ಲಿ ಕೃಷ್ಣ ನಿಮಗೆ ಸರಿಯಾಗಿ ಕಾಣಿಸ್ತಾಯಿತೋ ಏನೋ ಗೊತ್ತಿಲ್ಲ ನೋಡಿ, ಇವಾಗ ಕಾಣಿಸುತ್ತೆ ನೋಡಿ. ಈ ಥರ ಕೃಷ್ಣ ತೇವ್ದಾಡ್ಕೊಂಡು ಬರೋ ಥರ ಈ ಸಲ ಅಮ್ಮ ಎಲ್ರಿಗೂ ಈ ಥರ ಗಿಫ್ಟನ್ನ ಕೊಟ್ಟೈತೆ. ಕವರ್ ಬಿದ್ದೋಯ್ತು ಬಾಕ್ಸ್. ಈ ಥರ ಗಿಫ್ಟ್ ಕೊಡ್ತು ಅಮ್ಮ ಎಲ್ರಿಗೂ. ಸಿಲ್ವರ್ದು ಇದು ಎಲ್ಲರಿಗೂ ಒಂದೊಂದು ಗಿಫ್ಟ್ ಕೊಡ್ತು ನೋಡಿ. ಹಿಂದ್ಗಡೆ ಈ ಥರ ಸ್ಟ್ಯಾಂಡು ಮಾಡಿಸಿದೆ, ಆದರೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಈ ಥರ ಗಿಫ್ಟ್ ಕೊಡ್ತು, ನಾವೆಲ್ಲ ತಗೊಂಡು ಚೆನ್ನಾಗೆಲ್ಲ ಮಾತಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ಥರ ಬಾಕ್ಸಲ್ಲಿ ಕೊಟ್ಟಿರೋದಮ್ಮ, ಕಾಣಿಸ್ತಾ ಇದೆಯಾ? ನಾನು ಇದು ಬಾಕ್ಸ್ ಸಮೇತನೇ ಇಡ್ತೀನಿ, ಯಾಕೆ ಗೊತ್ತಾ, ಕೊಳೆ ಆಗಲ್ವಲ್ಲ, ಹಿಂಗೇನೆ ಶೋಕೇಸ್ಗೆ ಇಡ್ತೀನಿ. ಯಾಕಂದರೆ ನೋಡಿ ಚೆನ್ನಾಗಿದೆ, ಬಾಕ್ಸಲ್ಲೇ ಇಡ್ತೀನಿ. ಆವಾಗ ಯಾಕಂದ್ರೆ ನಾವು ಸ್ವಲ್ಪ ಕೆಲ್ಸಕ್ಕೆ ಹೋಗೋರು, ನಮಗೆ ಡಸ್ಟಿಂಗ್ ಅದು ಇದು ಮಾಡೋಕ್ಕೂ ಟೈಮ್ ಇರಲ್ಲ, ಅದಕ್ಕೆ ಇದನ್ನು ನಾನು ಬಾಕ್ಸಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗೈತೆ. ಈ ವರ್ಷ ಅಮ್ಮ ನಮಗೆಲ್ಲ ಗಿಫ್ಟ್ ಕೊಟ್ಟಿರೋದು. ಇದನ್ನು ಕೊಡಲೇಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಅವರು ಬೆಣ್ಣೆ ಕೃಷ್ಣ ಚಾನಲಿಂದ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಎಲ್ಲ ಬಂದಿದ್ದಾರೆ. ಆ ಚಾನಲಿಂದ ನನಗೆ ಒಳ್ಳೇದಾಗೈತೆ ಅಂತ ಅಮ್ಮ ಅವ್ರು ಇಷ್ಟಪಟ್ಟು ಕೊಟ್ಟಿರೋದು. ಇನ್ನು ಫ್ರೆಂಡ್ಸ್ ನೆನ್ನೆದೆಲ್ಲ ನನಗೆ ಮುಗೀತು. ಇನ್ನು ಫ್ರೆಂಡ್ಸ್ ನೋಡಿ, ಇದು ಬನಾರಸ್ ಸೀರೆ, ರೇಷ್ಮೆ ಸೀರೆ ಬನಾರಸ್ಸು ಏನಂತ ಗೊತ್ತಿಲ್ಲ. ಇದು ಒಂದು 6-7 ವರ್ಷ ಆಯಿತು. ಆರ್ ಟಿ ನಗರಲ್ಲಿ 7,000 ಕೊಟ್ಟು ತಗೊಂಡಿದ್ದೆ. ಆದರೆ ಸ್ವಲ್ಪ ವೆಯ್ಟ್ ಐತೆ ಫ್ರೆಂಡ್ಸ್, ಅದಕ್ಕೆ ಇದರಲ್ಲಿ ಏನಾರ ಬೇರೆ ಹೊಲ್ಸೋಣ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಸುಮ್ಮನೆ ಉಟ್ಕೊಂಡಿದ್ದೀನಿ ನೋಡಿ, ಈ ಥರ ಹೂವು ಎಲ್ಲ ಇದು ಈಗ ಸದ್ಯಕ್ಕೆ ಉಟ್ಕೊಂಡಿದ್ದೀನಿ. ಆದರೆ ಇದನ್ನು ನಾನು ಉಟ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ವೆಯ್ಟ್ ಇದೆ ಈ ಸ್ಯಾರಿ. ಇದ್ರಲ್ಲಿ ನೋಡೋಣ ದಾವಣಿ ಲಂಗ ಇಲ್ಲಾಂದರೆ ಡ್ರೆಸ್ಸು ಏನಾದರೂ ಹೊಲಿಸ್ಬೋದಾ ನೋಡ್ತೀನಿ. ಇದನ್ನು ಹೊಲಿಸ್ಬೇಕು ಅಂತ ಫ್ರೆಂಡ್ಸ್. ಎಲ್ಲ ಅಂತಲೊಬ್ಬರು ರಿದಿಕಾ ಟೈಲರ್ ಅಂತ ಇದ್ದಾರೆ. ಅವರು ನೀವು ಎಂಥ ಬಟ್ಟೆ ತೊಗೊಂಡೋಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತಾರೆ. ಆದರೆ ಸಂಡೇ ರಜೆ ಇರಲ್ಲ ಅವ್ರ ಅಂಗಡಿಗೆ, ಸಂಡೇ ರಜೆ ಅವ್ರ ಅಂಗಡಿ. ಕೇಳಿದ್ದೀನಿ ನಾನು, ಮೆಸೇಜ್ ಹಾಕಿದ್ದೀನಿ. ಇಲ್ಲ ಮೇಡಮ್ ನಮ್ಮದು ಅಂಗಡಿ ಸಂಡೇ ರಜೆ, ಯಾಕಂದ್ರೆ ಅವ್ರಿಗೂ ಒಂದು ಸಂಡೇ ಬೇಕಲ್ಲ, ಅದಕ್ಕೆ ಈಗ ಕೆಲಸ ಇರೋರೆಲ್ಲ ಸಂಡೇ ಹೋಗ್ತೀವಿ. ಹಂಗಾಗಿ ಇದೊಂದನ್ನು ನಾನು ಅವ್ರ ಹತ್ರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇನ್ನೂ ಟೈಮ್ ಇಲ್ಲ ಫ್ರೆಂಡ್ಸ್, ನೋಡೋಣ ಯಾವಾಗ ಅಂತ. ಆಮೇಲೆ ನೋಡಿ, ಇದು ಸೆರಗಿ ಈ ಥರ ಬಂದೈತಿ. ಆದರೆ ಸೀರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಗಾಳಿ ಬರ್ತಾಯಿತ್ತು, ಅದಕ್ಕೆ ಸೀರೆ ಹಾರಾಡ್ತಾಯಿದೆ. ನೆನ್ನೆಲ್ಲ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಖುಷಿಯಾಗಿ ಹೋದ್ವಿ, ಬಂದಾಯಿತು ಫ್ರೆಂಡ್ಸ್. ಇನ್ನು ಈಗ ನಾನು ಬೆಳಗ್ಗೆನೆ ಇನ್ನು ಫ್ರೆಂಡ್ಸ್ ಎದ್ದು ಏನು ನಾಷ್ಟ ಮಾಡೋದು, ಹೋಗಿ ಅಂಗಡಿಗೆ ತರಕಾರಿ ಕಾಲಾಗಿದೆ, ಎಲ್ಲ ತರಕಾರಿನ ತಗೊಂಡು ಒಂದು 300 ಆಯಿತು. ತರಕಾರಿ ಎಲ್ಲ ತಗೊಂಡು ಬಂದು ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಮಾಡಿ. ಲೆಮನ್ ಅಂತೂ ಫ್ರೆಂಡ್ಸ್ ತುಂಬ ರೇಟ್ ಆಗಿದೆ, 8 ರೂಪಾಯಿಗೆ ಒಂದಾಗಿದೆ ನಿಂಬೆಹಣ್ಣು ತಗೊಂಡು ಬಂದೆ. ನಲ್ಲಿಕಾಯಿನೂ ತಗೊಂಡು ಬಂದೆ, 1/4 kg 35 ರೂಪಾಯಿ, ಅದನ್ನು ತಗೊಂಡು ಬಂದೆ, ಖಾಲಿಯಾಗಿತ್ತು. ಇನ್ನು ತರಕಾರಿ ಬೀನ್ಸು ಇದೆಲ್ಲ ತಂದು ಬಿಸಿಬೇಳೆ ಬಾತ್ ಮಾಡಿ, ಲೆಮನ್ ಮತ್ತು ಇದು ರೈಸ್ ಮಾಡಿ. ನೆನ್ನೆ ಬಂದೆ ಮನೆ ಒರೆಸಿದ್ದೆ ನಾನು. ಬಂದ ತಕ್ಷಣ ಮನೆಯೆಲ್ಲ ನೋಡಿ ಫ್ರೆಂಡ್ಸ್, ಮನೆ ಒರೆಸಿದ್ರೆ 5 ನಿಮಿಷಕ್ಕೆ ಇರ್ಕೊಳುತ್ತೆ, ಫ್ಯಾನೇ ಹಾಕೋವಾಗಿಲ್ಲ. ಆಮೇಲೆ ಎಲ್ಲ ಮಾಡಿ ಫ್ರೆಂಡ್ಸ್ ಐರನ್ ಮಾಡಿಟ್ಟು ಇವತ್ತು ಸಂಘದಲ್ಲಿ 11 ಗಂಟೆಗೆ ಬರಬೇಕು ಅಂತ ಹೇಳಿದರು. ಸದ್ಯ ಹೆಂಗೂ ನಾನು ಸೆಕೆಂಡ್ ಶಿಫ್ಟ್ ಇದೆ, ನಾನು 2 ಮಂತು ಅಮೌಂಟು ಕಟ್ಟಿರಲಿಲ್ಲ. ಹೋಗಿ 4,300 ರೂಪಾಯಿನ 11 ಆಯಿತು ಫ್ರೆಂಡ್ಸ್. ಹೋಗಿ ನಾನು ಅಮೌಂಟು ಕಟ್ಟಿ ಜಸ್ಟ್ ಬಂದು ಜ್ಯೂಸ್ ಕುಡಿದೆ. ಇನ್ನೇನು ಫ್ರೆಂಡ್ಸ್ ನಂದೆಲ್ಲ ಕೆಲಸ ಮುಗಿತು. ಬಾಕ್ಸ್ಗೆ ಲಂಚ್ ರೆಡಿ ಮಾಡ್ಕೊಂಡ್ರೆ ಆ ಬಿಸಿಲಲ್ಲಿ ನೋಡ್ಕೊಂಡು ಹೋಗೋದೇ ನಮಗೆ ಈಗ ಇರೋದು. ಯಾಕಂದರೆ ಫ್ರೆಂಡ್ಸ್ ತುಂಬಾ ಬಿಸಿಲು, ನಿಮಗೆ ಗೊತ್ತು. ಯಾರ ಬಾಯಲ್ಲಿ ಕೇಳಿ ಒಂದೇ ಮಾತು, ಅಯ್ಯೋ ಯಮನಿ ಆ ಥರ ಗಾಡಿ ಓಡಿಸ್ಕೊಂಡಿದ್ದೀವಿ ಈ ಬಿಸಿಲಲ್ಲಿ ಇದ್ದರೆ. ಎಲ್ಲರೂ ಓಡಿಸ್ತಾ ಇದ್ದಾರೆ, ನಾನೇ ಅಂತೇನಿಲ್ಲ, ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಕೇಳ್ತಾರೆ, ಅಯ್ಯೋ ಯಮ್ಮ ಯಾವ ಥರ ಗಾಡಿ ಓಡಿಸ್ತಾ ಇದೀವ ಈ ಬಿಸಿಲಲ್ಲಿ, ಪುಣ್ಯಾತ್ಕಿತಿ ಅಂತಾರೆ. ಆದರೆ ಫ್ರೆಂಡ್ಸ್ ನಾವು ಹೋಗಲೇಬೇಕಲ್ಲ, ಕಷ್ಟ ಆಯ್ತಲ್ಲ. ನೆನೆ ಎಲ್ಲ ಇಷ್ಟ ಆಯಿತು, ಒಂಥರ ನಮಗೂ ಸ್ವಲ್ಪ ರಿಲೀಫ್ ಆದಂಗೆ ಆಯಿತು ಫ್ರೆಂಡ್ಸ್. ನಾನು ಈ ಮಂತಿಂದ ಎಲ್ಲೂ ಹೋಗಿರಲಿಲ್ಲ. ಮುರುಡೇಶ್ವರ ಮತ್ತು ಎಲ್ಲೆಲ್ಲಿ ಹೋಗಿದ್ದೆ ಆವಾಗ ಫ್ರೆಂಡ್ಸ್, ಮುರುಡೇಶ್ವರ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಗಂಟೆ ಗಣೇಶ, ಇನ್ನೊಂದು ದೇವ್ರಿಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ಮುರುಡೇಶ್ವರ ಪಕ್ಕನೇ, ಯಾವುದದು ಶಿವನ ದೇವರೇ ಅದು. ಅಲ್ಲಿ ಎಲ್ಲ ಹೋಗಿ ಬಂದಮೇಲೆ ಇನ್ನೆಲ್ಲೂ ಹೋಗಿಲ್ಲ. ನೆನ್ನೆ ಇಲ್ಲಿಗೆ ಹೋಗಿ ಬಂದೆ. ಇನ್ನು ಈ ಮಂತ್ ಎಂಡಲ್ಲಿ ನಮ್ಮೂರಿಗೆ ಹೋಗ್ಬೋದು ಅನ್ಕೋತೀನಿ ಪೂಜೆ ಮಾಡ್ಸೋಕ್ಕೆ. ನನ್ನ ಆರಾಧ್ಯ ದೈವ ಶಿವ ವೀರಭದ್ರೇಶ್ವರ, ಅಲ್ಲಿಗೆ ಹೋಗ್ಬೋದು. ಅದ್ರ ಮಧ್ಯೆ ಸತ್ಯನಾರಾಯಣ ಪೂಜೆ. ಏನಾದರೂ ತಿಂಗಳಲ್ಲಿ ಯಾವ್ದಾದ್ರು ಟೆಂಪಲ್ಗೆ ಹೋಗಿ ಬರಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಯಾವಾಗಲೂ ಕೆಲಸ ಟೆನ್ಷನ್ನು, ಒಂಥರ ಮನಸ್ಸು ರಿಲೀಫ್ ಆದಂಗೆ ಆಗುತ್ತೆ. 1 ಮಂತ್ ತನಕ ನಮ್ಗೆ ಅದೇ ಮೂಡಿರುತ್ತೆ. ನಂಜನಗೂಡಿಗೂ ಹೋಗ್ಬೇಕು ಫ್ರೆಂಡ್ಸ್. ನನಗೆ ಬಿಸಿಲೇ ಅರ್ಧ ಭಯ ತತ್ತಾಯಿತು, ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಆದರೆ ನಮ್ಮ ದೇವ್ರಿಗಂತೂ ಹೋಗಲೇಬೇಕು. ನೋಡೋಣ ಫ್ರೆಂಡ್ಸ್. ಇಷ್ಟು ನಂದು ಇವತ್ತಿನ ರೋಟಿನ ಆಯಿತು. ಇನ್ನು ಬಟ್ಟೆ ಸ್ವಲ್ಪನೇ ಇತ್ತು. ಇನ್ನು ಮಜ್ಜಿಗೆ ಮೆಣಸಿಕಾಯಿ ಫ್ರೆಂಡ್ಸ್ 3 ದಿವಸ ಆಯಿತು. 3 ದಿವಸ ನೆಂದಾಯಿತು, ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನು ಅದು 3 ದಿವಸ 4 ದಿವಸ ತೆಗಿಯಲ್ಲ, ಯಾಕಂದರೆ ಅದು ಅಲ್ಲೇ ಒಣಗಲಿ ಚೆನ್ನಾಗಿ. ತೆಗಿಯೋ ಅವಶ್ಯಕತೆ ಏನೈತೆ, ಬೆಳಗ್ಗೆನೇ ಬಿಸಿಲು ಬರುತ್ತಲ್ಲ, ಚೆನ್ನಾಗಿ ಒಣಗಲಿ. ಅದು ಬಿಟ್ಟಿದ್ದೀನಿ ಒಣಗೋಕ್ಕೆ. ನೋಡೋಣ, ಅದೆಲ್ಲ ಒಣಗಿದ ಮೇಲೆ ಒಂದು ಮರಕ್ಕೆ ಹಾಕಿಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಮಾಡಿಲ್ಲ. ಮೆಣಸಿಕಾಯಿ ಖಾರ ಇಲ್ಲದ್ದು ಮಾಡಿದ್ದೀನಿ. ಇನ್ನು ಮಾವಿನಕಾಯಿ ಉಪ್ಪಿನಕಾಯಿ ಆಲ್ರೆಡಿ ನಮ್ಮ ಮನೇಲಿದೆ.
ಹಪ್ಪಳ ಸ್ವಲ್ಪ ಮಾಡಬೇಕು ಫ್ರೆಂಡ್ಸ್. ಬಿಸಿಲು ತುಂಬಾ ಚೆನ್ನಾಗಿದೆ, ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಒಂದು 50 ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋದಿಲ್ಲ ಫ್ರೆಂಡ್ಸ್, ಮೀಟಪ್ದು ಎಲ್ಲ ನಿಮಗೆ ತೋರಿಸಿದ್ದೀನಿ. ಇಷ್ಟು ಫ್ರೆಂಡ್ಸ್ ಇದೆ. ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್, ನಂದಿನಿ ಮುಂದೆ ಗೊಂಬೆ ನಮಗೆಲ್ಲ ಗಿಫ್ಟ್ ಕೊಟ್ಟರು. ಯಾರ್ಯಾರು ನನ್ನ ಫ್ರೆಂಡ್ ಬಂದಿಲ್ಲ, ನೀವೆಲ್ಲ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತೈತೆ. ಏನಾದರೂ ನೆಕ್ಸ್ಟ್ ಇಟ್ಟಾಗ ದಯವಿಟ್ಟು ಮಾನಂದ ಅನ್ನೋಳು ನನ್ನ ಫ್ರೆಂಡು, ಅವಳು ಬರಬೇಕಿತ್ತು ಫ್ರೆಂಡ್ಸ್. ಅವಳು ಬರಲಿಲ್ಲ, ಏನಾಯಿತೋ ಗೊತ್ತಿಲ್ಲ. ಜೀರೋ ಕುಕ್ಕಿಂಗ್ ಆಯಿಲ್ ಜಯ ಬರ್ತೀನಿ ಅಂತ ಮೆಸೇಜ್ ಹಾಕಿದ್ರು, ಅವರು ಬರಲಿಲ್ಲ. ಮತ್ತು ಮಂಜುಳಾ ಅಂತ ಒಬ್ಬರು ಬರಬೇಕಿತ್ತು, ಅವರು ಬರಲಿಲ್ಲ. ಇಷ್ಟೊಂದು ಜನ ಬರಬೇಕಿತ್ತು. ಬೈ ಚಾನ್ಸ್ ಅಮ್ಮನ ಮೊಬೈಲಿಂದನೇ ಮಿಸ್ ಆಗಿರಬೇಕು, ಅವ್ರದ್ದು ಚಾನಲಿಂದ. ಓಕೆ ಫ್ರೆಂಡ್ಸ್, ದಯವಿಟ್ಟು ಇದೇ ಥರ ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೆಚ್ಚು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.